ಎತ್ತ ತಾಯಿ ಆಲರುಣ ಎಷ್ಟು ದೊಡ್ಡದು, ತಾಯಿ ಮಡಿಲ ಮಮತೆ ತಮ್ಮ ಎಷ್ಟೋ ದೊಡ್ಡದು. ಎತ್ತ ತಾಯಿ ಆಲರುಣ ಎಷ್ಟು ದೊಡ್ಡದು, ತಾಯಿ ಮಡಿಲ ಮಮತೆ ತಮ್ಮ ಅದೇ ದೊಡ್ಡದು. ಅಮ್ಮ ತನ್ನ ಮಗುವನ್ನ ಹೊಟ್ಟೆಯಲ್ಲೊತ್ತು, ಅಮ್ಮ ತನ್ನ ಮಗುವನ್ನ ಹೊಟ್ಟೆಯಲ್ಲೊತ್ತು, ನಾವು ನಲಿವ ಸಲಗುವಳು ಕಂದನೆಯತ್ತು, ನಾವು ನಲಿವ ಸಲಗುವಳು ಕಂದನೆಯತ್ತು. ಅಮ್ಮ ಎತ್ತ ತಾಯಿ ಆಲರುಣ ಎಷ್ಟು ದೊಡ್ಡದು, ತಾಯಿ ಮಡಿಲ ಮಮತೆ ತಮ್ಮ ಅದೇ ದೊಡ್ಡದು. ಅಂಬೆಗಾಲಿಂದ ಹತ್ತು ಕರೆದರೆ ಅಲ್ಲ ನೀಡಿಲಾಲಿಯಾಡು ತಾಯಿ ದೇವರೇ, ಅಂಬೆಗಾಲಿಡುವ ಕಂದ ಹತ್ತು ಕರೆದರೆ ಅಲ್ಲ ನೀಡಿಲಾಲಿಯಾಡು ತಾಯಿ ದೇವರೇ. ತೊದಲು ನುಡಿ ಅಮ್ಮ ಎಂದು ಕನ್ನ ನುಡಿದರೆ, ತೊದಲು ನುಡಿ ಅಮ್ಮ ಎಂದು ಕನ್ನ ನುಡಿದರೆ, ಎತ್ತ ಕರಳು ಬಳ್ಳಿ ತುಂಬಿ ತುಳಿಗೆ ತಕ್ಕರೆ, ಎತ್ತ ಕರಳು ಬಳ್ಳಿ ತುಂಬಿ ತುಳಿಗೆ ತಕ್ಕರೆ. ಅಮ್ಮ ಎತ್ತ ತಾಯಿ ಆಲರುಣ ಎಷ್ಟು ದೊಡ್ಡದು, ತಾಯಿ ಮಡಿಲ ಮಮತೆ ತಮ್ಮ ಅದೇ ದೊಡ್ಡದು. ಕೊರಗಿ ಬಳಲಿದರು ಕಂದ ಎನ್ನುತ್ತ, ಎದೆಯಾಲು ನೀಡುವಳು ಪ್ರೀತಿ ತೋರುತ್ತ. ಅಮ್ಮ ತಾನು ಕೊರಗಿ ಬಳಲಿದರು ಕಂದ ಎನ್ನುತ್ತ, ಎದೆಯಾಲು ನೀಡುವಳು ಪ್ರೀತಿ ತೋರುತ್ತ. ಗಂಡ ಕುಡುಕನಾದರೂ ತಾಯಿ ಬೈಯಲು, ಗಂಡ ಕುಡುಕನಾದರೂ ತಾಯಿ ಬೈಯಲು, ತಾನು ಎತ್ತ ಮಗು ನೋಡಿದ ಮರಿಗಳು, ತಾನು ಎತ್ತ ಮಗವು ನೋಡಿದ ಮರಿಗಳು. ಅಮ್ಮ ಎತ್ತ ತಾಯಿ ಆಲರುಣ ಎಷ್ಟು ದೊಡ್ಡದು, ತಾಯಿ ಮಡಿಲ ಮಮತೆ ತಮ್ಮ ಅತಿ ದೊಡ್ಡದು. ನೂರಾರು ದೇವರಲ್ಲಿ ಅರಕೆ ಹೊತ್ತಳು, ನನ್ನ ಸುಖ ಕಂದನಿಗೆ ನೀಡು ಎಂದಳು. ಅಮ್ಮ ನೂರಾರು ದೇವರಲ್ಲಿ ಅರಕೆ ಹೊತ್ತಳು, ನನ್ನ ಸುಖ ಕಂದನಿಗೆ ನೀಡು ಎಂದಳು. ಬಿಸಲು ಜಲವು ತಾಗಿ ತಂದು ಸರಗ ಮುಚ್ಚುತ್ತ, ಬಿಸಲು ಜಲವು ತಾಗಿ ತಂದು ಸರಗ ಮುಚ್ಚುತ್ತ, ಎದೆಗೆ ಅಪ್ಪಿ ಸಾಕುವಳು ನಿತ್ಯ ಅನಿಸುತ್ತ, ಎದೆಗೆ ಅಪ್ಪಿ ಸಾಕುವಳು ನಿತ್ಯ ಅನಿಸುತ್ತ. ಎತ್ತ ತಾಯಿ ಆಲರುಣ ಎಷ್ಟು ದೊಡ್ಡದು, ತಾಯಿ ಮಡಿಲ ಮಮತೆ ತಮ್ಮ ಅದೇ ದೊಡ್ಡದು. ನೋಡಿ, ಗಂಡ ಕುಡಿದ್ಬಿಟ್ಟು ಬಂದು ಹೆಂಡತಿನ ಹೊಡಿಬೇಕಾದ್ರೆ ಅದು ಅಮ್ಮ ಅಂದ್ಬಿಟ್ರೆ ಗಂಡ ಹೊಡೆದಿರ್ತಕ್ಕಂಥ ಏಟು ಮುರಿದು ಬಿಡ್ತಾಳೆ. ಯಾಕಂದ್ರೆ ಮಗುಗೆ ಹಾಲು ಕೊಡ್ಬೇಕು, ಯಾಕಂದ್ರೆ ಮಗಿನ ಅಷ್ಟೊಂದು ಪ್ರೀತಿಯಲ್ಲಿ ಸಾಕಿರ್ತಾಳೆ. ದೊಡ್ಡದಾದ ಮೇಲೆ ಮೀಸೆ ಬಂದ ಮೇಲೆ ಮುತ್ತು ಕೊಟ್ಟವಳು, ಬಂದ ಮೇಲೆ ತುತ್ತು ಕೊಟ್ಟವಳು ಮರ್ತು ಅವ ಬರ್ತೀನಿ ಕಣವ ನಮಸ್ಕಾರ. ಹೀಗೆ ಇಬ್ರು ಗಂಡು ಮಕ್ಕಳಿದ್ರಂತೆ. ಒಂದೇ ಹೆಣ್ಣು ಮಗ ಬೇಕಾದಷ್ಟು ಆಸ್ತಿ ಮಾಡಿದ್ದ, ಇವನಿಗೆ 90 ವರ್ಷ ತುಂಬೋಯ್ತು. ದೊಡ್ಡ ಮಗನಿಗೆ ಭಾಗ ಕೊಟ್ಟಿದ್ದ, ಚಿಕ್ಕ ಮಗನಿಗೂ ಭಾಗ ಕೊಟ್ಬಿಟ್ಟ. ಇವನೇನ್ ಮಾಡ್ದ, ದೊಡ್ಡ ಸೊಸೆ ಮನೆಗೆ ಹೋದ, 90 ವರ್ಷ ತುಂಬಿಬಿಡ್ದ. ಅಮ್ಮ ಸರೋಜಾ ಬಾಯೆಲ್ಲ ಕೆಟ್ಬಿಟ್ಟದೆ, ಸ್ವಲ್ಪ ಹಾಲು ಕೊಡುದು, ಹಾಲು ಕಾಯಿಸ್ಕೊಡ್ತೀನಿ ಬಾ. ರೋಡ್ ಪಕ್ಕದ ಮನೇನ ಕೊಟ್ಬಿಟ್ಟ ಚಿಕ್ಕ ಸೊಸೆಗೆ. ನಾನೇ ಕೊಡ್ಲಿ, ಹೋಗಿ ಚಿಕ್ಕ ಸೊಸೆ ಹತ್ರಕ್ಕೆ. ದೊಡ್ಡ ಸೊಸೆ ಕೊಡ್ಲಿಲ್ಲ, ಒಂದು ಗ್ಲಾಸ್ ನೀರು ಕೊಡ್ಲಿಲ್ಲ. ಚಿಕ್ಕ ಸೊಸೆ ಮನೆಗೆ ಬಂದ್ಲು, ಅಮ್ಮ ರತ್ನಮ್ಮ ಒಂದು ಗ್ಲಾಸ್ ಕಾಫಿ ಮಾಡ್ಕೊಡಮ್ಮ. ಮಾಡ್ಕೊಡ್ತೀನಿ ಬಾ. ಕಾಸಿನ ಸರ ಕೊಟ್ಬಿಟ್ಟೆ ದೊಡ್ಡ ಸೊಸೆಗೆ, ನನಗೆ ಯಾಕೆ ಕೊಡ್ಲಿಲ್ಲ, ಮಾಡಿಸ್ಕೋಗಲ್ಲ. ಇವಳು ನೋಡ್ಲಿಲ್ಲ, ಅವಳು ನೋಡ್ಲಿಲ್ಲ, ಸೊಸೆ ನೀರು ನೋಡ್ಲಿಲ್ಲ. ಈ ಮಕ್ಕಳುಗಳು ಅಮ್ಮನ ಗಂಡ, ಅವನವ್ರ ಗಂಡ ಇವರು. ಮಕ್ಕಳುಗಳು ಅಮ್ಮನವ್ರ ಗಂಡದೀರು ಇವರು. ಹೆಂಡತಿ ಕುತ್ಕೊಂಡ್ರೆ ಕುತ್ಕೋಬೇಕು, ಎದ್ದೋಳಂದ್ರೆ ಎದಬೇಕು. ಹೆಂಡತಿ ಗೆರೆ ಹಾಕ್ಬಿಟ್ಟಿದ್ರೆ ದಾಟಾಗಿಲ್ಲ. ಇಲ್ಲಿ ಯಾರು ಕೇಳಲ್ಲ ಬಿಡು, ಹೆಂಡತಿರ ಮಾತೆ ಕೇಳಲ್ಲ ಇಲ್ಲಿ ಕೂತಿರೋರು. ಅಲ್ಲಿ ಹಂಗೆ ಏನಾಯ್ತು, 90 ವರ್ಷ ಆಗೋಯ್ತು. ಲೋ ಅಪ್ಪ ದೊಡ್ಡವನೇ ಪೇಟೆಗೆ ಹೋಯ್ತದೆ ಮುಂಕಣಪ್ಪ. ಅಲ್ಲೇ ಬಾಯೆಲ್ಲ ಕೆಟ್ಟೋಗ್ಬಿಟ್ಟದೆ. 2 ರೂಪಾಯಿ ಮೆಣಸಿನಕಾಯಿ ಬೋಂಡ ತಂದು ಕೊಟ್ಬಿಡು ಅಂದ.
ಆಯ್ತು ಕಣಪ್ಪ ತತ್ತಿನಿಂದ ಬಂದ್ಬಿಟ್ಲಪ್ಪ ಅಮ್ಮ ತಂದು ಕೊಟ್ಬಿಡು ತಿಂದ್ಬಿಟ್ಟು ಮನೆಯೆಲ್ಲ ಉಚ್ಚಾಕ್ಬಿಡ್ಲಿ ನಿಮ್ಮ ಮುಂಡೆ ಬಂದಿ ತಟ್ಟಳಿದ್ದಲ್ಲ ಹೊಂಟೋದ ಪೇಟೆಗೆ ಹೊಂಟೋಗ್ಬಿಟ್ಟು ಮಗ ಬರೋ ಗಂಟೆ ಪ್ರಾಣ ಬಿಡ್ಲಿಲ್ಲ ಇವನು. ನನ್ನ ಮಗ ಬೋಣ ತತ್ತಾನೆ ಮಗ ಬಂದ ಬರೀ ಕೈಲಿ ಇದ್ದಲ್ಲ ಅಪ್ಪ ಅಂತ ಕೈ ತೋರಿಸ್ಬಿಟ್ಟು ಗೊಟ್ಟಕೊಂಡ್ ಸತ್ತಲ್ಲ ಅಪ್ಪ ಅಂತ ಕೈ ತೋರಿಸ್ತಲ್ಲ. ದೊಡ್ಡ ಮಗ ನೋಡಿದಲ್ಲ ಚಿಕ್ಕೋನೆ ನಮ್ಮಪ್ಪ ಈ ಗೋಡೆಯಲ್ಲೆಲ್ಲ ತೋರಿಸಿದ್ದು ಅಂದ್ರೆ ಈ ಗೋಡೆಯಲ್ಲಿ ಏನು ಇಟ್ಬಿಟ್ಟು ಎತ್ಕೊಬರ ಆಡೋಣ ಗೋಡೆನೆಲ್ಲ ಹೊಡೆತಳ್ಬಿಟ್ರು ಏನಿಲ್ಲ. ಇತ್ ಕಡೆ ಅಂದ ಮೇಲೆ ಈ ಗೋಡೆನೂ ಸೇರ್ಬೇಕು ಕೊಡಿಯ ಈ ಗೋಡೆನ ಹೊಡೆದಾಕ್ಬಿಟ್ರು ಇನ್ನೊಂದು ಕಡೆ ಇರೋದು. ಏನೋ ಅವ್ರಪ್ಪ ಹಿಂಗನ್ನಲ್ಲ ನಮ್ಮಪ್ಪ ಸಾಯುವಾಗ ಏನೋ ಇಟ್ಬಿಟ್ಟವನೇ ಮನೆ ಒಳಗಡೆ. ಅವನಪ್ಪ ಸತ್ತು ಬಿದ್ದವನೇ ನೀರು ಬಿಡೋರ್ ಗತಿ ಇಲ್ಲ ಹೂ ಹಾಕೋರ್ ಗತಿ ಇಲ್ಲ. ಅವಾಗ ಗೋಡ ಹೊಡಿತಾವ್ರೆ ನಮ್ಮಪ್ಪ ಇಟ್ಬಿಡೋಣ. ಹೆಣ್ಣು ಮಕ್ಕಳು ಬಂದು ಗೊಳೋ ಅಂತ ಗೊಳಾಡ್ತಾರೆ. ಅದಕ್ಕೆ ಹೆಣ್ಣು ಕಳ್ತು ಗಂಡು ಕಳ್ತು ಅಂತೇಳಿ. ಆಗೇನಾಯ್ತು ನಮ್ಮ ಮಾವನಂತವ್ರು ಒಬ್ರು ಗೊತ್ತಾಯ್ರು ಲೋ ಪಾಪಿಗಳ ಯಾಕ್ರ ಹಿಂಗ್ ಹೊಡಿತಾ ಇದ್ರಿ ಗೋಡೆನ. ಏನಿಲ್ಲ ರಾಜಪ್ಪನವ್ರೆ ನಮ್ಮಪ್ಪ ಸಾಯುವಾಗ ನೋಡಿ ಕೈ ತೋರಿಸ್ದ ಈ ಗೋಡೆಯಲ್ಲಿ ಮುಳುಗವನ ಸಿಕ್ಕಲೇ ಇಲ್ವಲ್ಲ. ಆಗ ನಮ್ಮ ಮಾವ ಅಂತವ್ರು ಹೇಳಿದ್ರು ನೋಡಪ್ಪ ಈಗ ಹೊಸ್ತಾಗಿ ಡಾಕ್ಟರ್ ಬಂದವ್ರೆ 1 ಲಕ್ಷ ಒಂದು ಇಂಜೆಕ್ಷನ್ ಕೊಟ್ರೆ ಎತ್ತು ಮಾತಾಡ್ಬಿಡ್ತಾನೆ 3 ಮಾತು ಮಾತಾಡ್ತಾನೆ ಅವಾಗ ಕೇಳ್ಕೊಬಿಡ್ರಿ ಅಂದ್ರು. ಇವನೇನ್ ಮಾಡ್ದ ಎಂಟಿ ಹತ್ರ ಕಾಸು ಸಾರ ಬಿಚ್ಚಿ ಒಂದು 50,000 ಅಡ ಮಡಿಗೆ ದೊಡ್ಡವನು ಕೊಟ್ಟ 50,000. ಚಿಕ್ಕವನು ಮಾಂಗಲ್ಯ ಚೈನ್ ಬಿಚ್ಚಿಬಿಟ್ಟಿದೆ ಅವನು 50,000 ತಂದು ಕೊಟ್ಟ. ರಾಜಪ್ಪನ ಎತ್ಕೊಂಡು ಹೋಗಿ ಡಾಕ್ಟರ್ನ ಕರ್ಕೊ ಬಂದ್ಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ರಲ್ಲ ಎತ್ತು ಕುತ್ಕೊಂಡ್ಬಿಟ್ಟ ಅವ್ರಪ್ಪ. ಅಪ್ಪ ಎಲ್ಲಪ್ಪ ಮಡಗಿದ್ಯಾ ಎಲ್ಲಿ ಮಡಗಿದ್ಯಾ ಗೋಡೆ ಯಾಕ್ರೋ ಗೋಡೆಲ್ಲ ಉಳಿಸ್ಬಿಟ್ಟಿದ್ದೀರಿ. ಅವ್ರಪ್ಪ ಸತ್ತು ಎದ್ದೋಗ್ಬಿಟ್ಟವನೆ. ಇಲ್ಲಪ್ಪ ನೀನು ಮೊದ್ಲೊಂದ್ಸಾರಿ ಸತ್ತೋಗಿದ್ದಲ್ಲ ಅವಾಗ ಹಿಂಗ್ ಕೈ ತೋರ್ಸ ಅದಕ್ಕೆಲ್ಲ ಕಣಕದೈತು ಮತ್ತೆ ಇನ್ನೇನು ಕೈ ತೋರಿಸಿದ್ದು ಎಮ್ಮೆ ಕರ ಬರಲ ಮೇಯ್ತಾಯ್ತು ಹೋಯ್ತು 1 ಲಕ್ಷ ಎತ್ತು ಮಾಡಿದ್ರು ನೋಡಿ ತಲಕಾಯಿ ಮೇಲೆ ಬಿದ್ದೋದ. 3 ದಿನ ಹಾಲು ತುಪ್ಪ ಆಯ್ತು. 11 ದಿನ ಬತ್ತು. ಈ ದೊಡ್ಡರು ಏನ್ ಮಾಡ್ದ ಗೊತ್ತಾ ಬಟ್ರೆ ನಮ್ಮ ಅಪ್ಪನಿಗೆ ಮೆಣಸಿಕಾಯಿ ಬೋಂಡ ಅಂದ್ರೆ ಬಹಳ ಇಷ್ಟ. 1 ಮೂಟೆ ತಂದು ಕೊಡ್ತೀನಿ. ಅವ್ರಪ್ಪ ತಿಂತಾನ ಅವ್ನು ಕೇಳಿದ ಎಷ್ಟು 2 ರೂಪಾಯಿ ಮೆಣಸಿಕಾಯಿ ಬೋಂಡ. ನೀನು ಅವನ್ ಸತ್ತ ಮೇಲೆ ನೀ ತಿಥಿಗೆ ಎಷ್ಟು ಮಾಡಿದ್ರೆ ಏನು ಬರ್ತದೆ. ತಂದೆ ತಾಯಿಗಳು ಜೀವಂತವಾಗಿರ್ಬೇಕಾದ್ರೆ ಅವ್ರು ಏನ್ ಅಪೇಕ್ಷೆ ಪಟ್ಟಿರ್ತಾರೆ ತಂದೆ ತಾಯಿಗಳ ಸೇವೆ ಮಾಡುವುದೇ ನಮ್ಮ ಕರ್ತವ್ಯ. ಮಕ್ಕಳುಗಳು ಹುಟ್ಟುಬಿಟ್ರೆ ಅಲ್ಲ ತಂದೆ ತಾಯಿಗಳ ಸೇವೆ ಮಾಡಬೇಕು. ಆ ಜೀವಂತವಾಗಿರುವಾಗ ಏನು ಅಪೇಕ್ಷೆ ಪಟ್ಟಿರ್ತಾರೆ ತಂದೆ ತಾಯಿಗಳು ಅದು ಕೊಂಡದ್ದು ಕೊಡ್ತಕ್ಕಂಥವ್ರೆ. ಕುಲಧರ್ಮ ಪತ್ನಿ ಶತ್ರುಣಯುಕ್ತ ಕುಲಧರ್ಮ ಪತ್ನಿ. ಮಕ್ಕಳುಗಳು ಅಷ್ಟೇ ಅವು ಬೇಕಾದಷ್ಟು ಬಂಡೆ ಮೇಲೆ ಹೋಗಿ ಬಂಡೆ ಜಾರ್ಕೊಂಡು ಬರ್ತಾ ಇರ್ಲಿ ತಲೆ ಮೇಲೆ ಬೀಳೋದು. ತಾಯಿ ತಂದೆ ನೋಡಿದಾಗ ಬಂಡೆ ಪಕ್ಕ ಬರುತ್ತೆ ತಲೆ ಮೇಲೆ ಬೀಳೋದಿಲ್ಲ. ಅದಕ್ಕಾಗಿ ಜಾನಪದ ಕವಿ ಬಿಡ್ದನ ಈಗ ನಮ್ಮ ವಿಕ್ರಮ್ ರಾಜನ ಕಥಾಭಾಗ ಎಲ್ಲಿಗೆ ನಿಲ್ಸಿದೀವಿ ಹೇಳ್ಬಿಟ್ರೆ